ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ 2 ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. 10 ನಿಮಿಷದೊಳಗೆ ನೀವು ರೆಡಿ ಮಾಡಿಕೊಳ್ಬೋದು. ಮೊದಲಿಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸಬ್ಬಸಿಗೆ ಸೊಪ್ಪಿನ ಗಟ್ಟಿ ದಂಟನ್ನು ತೆಗೆದುಕೊಳ್ಬೇಕು. ಆದಷ್ಟು ಎಳೆಯ ದಂಟನ್ನು ತಗೊಳ್ಬೋದು, ಇಲ್ಲದಿದ್ದರೆ ನೀವು ಬರೀ ಎಲೆಯನ್ನು ಮಾತ್ರ ತಗೊಂಡ್ರೂ ಆಗ್ತದೆ. ಇಲ್ಲಿ ಸಬ್ಬಸಿಗೆ ಸೊಪ್ಪು ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಕಟ್ಟನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಕಡಿಮೆ ಸಾಕು ಅಂತಾದರೆ ಸ್ವಲ್ಪ ಕಡಿಮೆ ಹಾಕಿದ್ರೂ ಆಗ್ತದೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಕಟ್ ಮಾಡಿದ 1 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. 1 ಕಟ್ ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೇಕು. ಹಸಿಮೆಣಸು ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬಹುದು, ಖಾರ ಬೇಡ ಅಂತ ಆದ್ರೆ ಹಸಿಮೆಣಸನ್ನು ಹಾಕದಿದ್ರೂ ಆಗ್ತದೆ. ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಒಂದು 2 ಚಮಚ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಚಮಚ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲದ ಪುಡಿಯ ಬದಲಾಗಿ ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು, ಅಥವಾ ಹಾಕದಿದ್ರೂ ಆಗ್ತದೆ. ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಹಾಕೋದಕ್ಕಿಂತ ಮೊದಲು ಚೆನ್ನಾಗಿ ಒಂದ್ಸಾರಿ ಕಲಸಿಕೊಳ್ಬೇಕು. ಕೈಯಲ್ಲೇ ಕಲಸಿಕೊಳ್ಳಿ, ಇಲ್ಲ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಒಂದ್ಸಾರಿ ಚಂದ ಮಾಡಿ ಕಲಸಿಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ, ಚಪಾತಿ ಹಿಟ್ಟು ಕಲಸಿಕೊಳ್ತೇವೆ ನೋಡಿ, ಅದೇ ಥರ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಇದನ್ನು ಕಲಸಿಕೊಳ್ಬೇಕು. ನಾನೀಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಇದನ್ನು ಕಲಸಿಕೊಳ್ತಾ ಇದ್ದೇನೆ ನೋಡಿ. ಈ ಥರ ಕಲಸಿಕೊಳ್ಬೇಕು ನೋಡಿ. ಈ ಥರ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಈ ಥರ ಕಲಸಿಕೊಂಡ್ರೆ ಆಯಿತು. ಹಿಟ್ಟು ಕಲಸುವಾಗ ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು. ಸ್ವಲ್ಪ ಹಿಟ್ಟು ಮೆತ್ತಗಿದ್ರೆ ರೊಟ್ಟಿ ಕೂಡ ತುಂಬ ಮೃದುವಾಗಿ ಆಗ್ತದೆ. ಹಿಟ್ಟು ಗಟ್ಟಿ ಇದ್ರೆ ರೊಟ್ಟಿ ಕೂಡ ಗಟ್ಟಿ ಆಗ್ತದೆ. ಈ ತುಂಬ ಮೃದುವಾಗಿ ನಾನು ಕಲಸಿಕೊಂಡಿದ್ದೇನೆ. ಚೆನ್ನಾಗಿ ಕಲಸಿಕೊಂಡಾಗಿದೆ. ಈಗ ಇದನ್ನು ಇಡುವ ಅಗತ್ಯ ಇಲ್ಲ. ಆ ಕೂಡಲೇ ರೊಟ್ಟಿ ಮಾಡಿಕೊಂಡ್ರೆ ಆಯಿತು. ಈಗ ನೀವು ಇದನ್ನು ಡೈರೆಕ್ಟ್ ಆಗಿ ತವಾದ ಮೇಲೆ ಕೂಡ ತಟ್ಟಿಕೊಳ್ಬೋದು. ನಾನಿಲ್ಲಿ ಇದನ್ನು ಬಾಳೆ ಎಲೆ ಮೇಲೆ ತಟ್ಟಿ ಆಮೇಲೆ ತವಾದ ಮೇಲೆ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲದಿದ್ರೆ ಡೈರೆಕ್ಟ್ ಆಗಿ ತವಾದಲ್ಲಿ ತಟ್ಟಿದ್ರೂ ಆಗ್ತದೆ. ಈಗ ಇಲ್ಲಿ ನಾನು ಪಕ್ಕದಲ್ಲಿ ಸ್ವಲ್ಪ ನೀರನ್ನು ಕೂಡ ತಗೊಂಡಿದ್ದೇನೆ. ಕೈಯನ್ನು ನೀರಿನಲ್ಲಿ ಎದ್ದಿ ರೊಟ್ಟಿ ತಟ್ಟಬೇಕಾಗ್ತದೆ. ಈಗ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಈಗ ಒಂದು ಉಂಡೆಯನ್ನಿಟ್ಟು ತೆಳ್ಳಗೆ ಮಾಡಿ ರೊಟ್ಟಿ ಮಾಡಬೇಕು. ಕೈಯನ್ನು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ರೊಟ್ಟಿ ಮಾಡಿದರೆ ಹಿಟ್ಟು ಕೈಗೆ ಅಂಟುವುದಿಲ್ಲ. ಈಗ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ, ಅಷ್ಟು ತೆಳ್ಳಗೆ ರೊಟ್ಟಿ ಮಾಡ್ಕೊಳ್ಬೋದು. ನಾನಿಲ್ಲಿ ತೆಳ್ಳಗೆ ರೊಟ್ಟಿ ಮಾಡಿ ತಗೊಂಡಿದ್ದೇನೆ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವು ಮಕ್ಕಳಿಗೆಲ್ಲ ಸಬ್ಬಸಿಗೆ ಸೊಪ್ಪೆಲ್ಲ ಇಷ್ಟ ಆಗೋದಿಲ್ಲ. ಅಂಥ ಮಕ್ಕಳಿಗೆ ನೋಡಿ, ನೀವು ಈ ಥರದ ರೊಟ್ಟಿ ಮಾಡಿಕೊಟ್ರೆ ಸುಲಭದಲ್ಲಿ ಮಕ್ಕಳಿಗೆ ಸಬ್ಬಸಿಗೆ ಸೊಪ್ಪು ತಿನ್ನಿಸ್ಲಿಕ್ಕೆ ಆಗ್ತದೆ. ಸಬ್ಬಸಿಗೆ ಸೊಪ್ಪಿಂದ ಇಡ್ಲಿ ಮಾಡ್ಬೋದು. ಇಡ್ಲಿ, ದೋಸೆ, ರೊಟ್ಟಿ, ಈ ಥರ ಬೇರೆ ಬೇರೆ ತಿಂಡಿಯನ್ನು ಮಾಡಿಕೊಟ್ರೆ ಸುಲಭದಲ್ಲಿ ಮಕ್ಕಳಿಗೆ ಸಬ್ಬಸಿಗೆ ಸೊಪ್ಪು ತಿನ್ನಿಸ್ಬೋದು ನೋಡಿ. ಈಗ ಒಲೆ ಮೇಲೆ ತವಾನ ಇಟ್ಟುಕೊಂಡಿದ್ದೇನೆ. ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಬೆಣ್ಣೆ, ತುಪ್ಪ ಕೂಡ ಹಚ್ಚಿಕೊಳ್ಬೋದು. ಈಗ ತಟ್ಟಿದ ರೊಟ್ಟಿಯನ್ನು ನಿಧಾನಕ್ಕೆ ತವಾದ ಮೇಲೆ ಇಡಬೇಕು. ಬಾಳೆ ಎಲೆ ಸ್ವಲ್ಪ ಬಾಡ್ತಾ ಇದ್ದ ಹಾಗೆ ನಿಧಾನಕ್ಕೆ ಬಾಳೆ ಎಲೆಯನ್ನು ತೆಗೆದು ಬಿಡಬೇಕು. ಬಾಳೆ ಎಲೆಯನ್ನು ತೆಗೆದಾದ್ಮೇಲೆ ರೊಟ್ಟಿ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ಮಗುಚಾದ್ಮೇಲೆ ಕೂಡ ಮತ್ತೆ ವಾಪಸ್ ಎಣ್ಣೆ, ತುಪ್ಪ ಹಾಕ್ಕೊಳ್ಬೇಕು. ಹೀಗೆ 2 ಸೈಡ್ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು. ಈಗ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಅದನ್ನು ನಿಧಾನಕ್ಕೆ ಮಗುಚಿ ಹಾಕಬೇಕು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು. 2 ಸೈಡ್ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಂಡು 2 ಸೈಡ್ ಚೆನ್ನಾಗಿ ಕಾಯಿಸಿ ತೆಗಿಬೇಕು. ರುಚಿಯಾದ ಸಬ್ಬಸಿಗೆ ರೊಟ್ಟಿ ರೆಡಿ ಆಗ್ತದೆ. 10 ರಿಂದ 15 ನಿಮಿಷದೊಳಗೆ ಈ ತಿಂಡಿಯನ್ನು ಮಾಡಿಕೊಳ್ಬೋದು. ತುಂಬಾ ರುಚಿಯಾಗಿ ಆಗ್ತದೆ. ನೀವು ಒಂದ್ಸಾರಿ ಮಾಡಿ ನೋಡಿ.
ಈಗ ಇನ್ನೊಂದು ತಿಂಡಿ ಮಾಡು. ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ. 2ರಿಂದ 3 ಗಂಟೆ ನೆನೆಸಿದ್ರೂ ಸಾಕಾಗ್ತದೆ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡದ್ದು, ಅದು ಸ್ವಲ್ಪ ಬೇಗ ನೆನೆಯುತ್ತದೆ. ನೀವು ಯಾವುದೇ ದೋಸೆ ಅಕ್ಕಿ ಕೂಡ ತಗೊಳ್ಬೋದು. ಈಗ ಇದನ್ನು ನೀರು ತೆಗೆದು ಮಿಕ್ಸಿ ಜಾರಿನೊಳಗೆ ಹಾಕ್ಕೊಳ್ತಾ ಇದ್ದೇನೆ. ಇದರೀಗ ನಾವು ಕಪ್ಪ ರೊಟ್ಟಿ ಮಾಡುವ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. 1 ಕಪ್ ತೆಂಗಿನ ತುರಿ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ತೆಂಗಿನ ತುರಿಯನ್ನು ಕಡಿಮೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ತೆಂಗಿನ ತುರಿ ಹಾಕಿದರೆ ತುಂಬಾ ಸಾಫ್ಟಾಗಿ ಆಗ್ತದೆ. ಈಗ 1 ಮುಷ್ಟಿ ಆಗುವಷ್ಟು ಅವಲಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ರುಬ್ಬಿ ತರಬೇಕು. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸಿಕೊಳ್ಬೇಕು. ಹಿಟ್ಟನ್ನು ನೀರು ದೋಸೆ ಹಿಟ್ಟಿನ ಥರ ತೆಳ್ಳಗೆ ಮಾಡಿಕೊಳ್ಬೇಕು, ಜಾಸ್ತಿ ದಪ್ಪ ಮಾಡೋದಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಹದ ನೋಡಿ, ನೀರು ದೋಸೆಯ ಹಿಟ್ಟು ಹೇಗಿರ್ತದೆ ಅದೇ ಥರ ಉಂಟು. ಜಾಸ್ತಿ ದಪ್ಪ ಮಾಡ್ಕೊಳ್ಬಾರ್ದು. ಇದೇ ಹಿಟ್ಟಿನದ್ದು ನೀವು ನೀರು ದೋಸೆ ಬೇಕಿದ್ರೂ ಮಾಡ್ಕೊಳ್ಬೋದು. ತುಂಬಾ ಮೃದುವಾಗಿ ನೀರು ದೋಸೆ ಚೆನ್ನಾಗಿ ಆಗ್ತದೆ. ಹಿಟ್ಟಿನ ಹದ ಈ ಥರ ನೀರಬೇಕು. ಇದನ್ನು ಮಣ್ಣಿನ ಹಂಚಿನ ಮೇಲೆ ಮಾಡ್ತಾರೆ. ನಾನೀಗ ಕಬ್ಬಿಣದ ತವದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ತವವನ್ನು ಚೆನ್ನಾಗಿ ಬಿಸಿ ಮಾಡಿದ್ದೇನೆ, ಎಣ್ಣೆ ಹಚ್ಚಲಿಲ್ಲ. ಎಣ್ಣೆ ಹಚ್ಚದೆ ಮಾಡಿ ತೋರಿಸ್ತೇನೆ. ಈಗ 2 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದ್ರಾಯಿತು. ಇದನ್ನು ಮತ್ತೆ ಮಗುಚಿ ಹಾಕಲಿಕ್ಕೆಲ್ಲ ಇಲ್ಲ, ಹಾಗೆ ತೆಗೆಯುವುದು ನೋಡಿ. ಈಗ ಇದು ಚೆನ್ನಾಗಿ ಬೆಂದಿದೆ, ಇದನ್ನು ತೆಗಿತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ಮೃದುವಾಗಿ ಆಗ್ತದೆ. ಈಗ ಇನ್ನೊಂದು ರೊಟ್ಟಿಯನ್ನು ಎಣ್ಣೆ ಹಚ್ಚಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ತವಾಕ್ಕೆ ಎಣ್ಣೆ ಹಚ್ಚಿಕೊಂಡಿದ್ದೇನೆ. ಈಗ 2 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಿಟ್ಟನ್ನು ಹರಡಬೇಕು. ಸ್ವಲ್ಪ ಒತ್ತಿದ್ರೆ ಸಾಕು, ಜಾಸ್ತಿ ಏನು ಅಗಲಕ್ಕೆ ಹರಡಬೇಕಾಗಿಲ್ಲ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಎಣ್ಣೆ ಹಚ್ಚಿ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಎಣ್ಣೆ ಹಚ್ಚದೆ ಕೂಡ ಮಾಡ್ಬೋದು. ತುಂಬ ಮೃದುವಾಗಿ ಗುಡುಗುಡಾಗಿ ಚೆನ್ನಾಗಿ ಆಗಿದೆ ನೋಡಿ. ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ, ತುಂಬಾ ಮೆತ್ತಗಾಗಿ ಆಗ್ತದೆ. ಮಗುಚಿ ಹಾಕಿ ಮಾತ್ರ ಇದನ್ನು ಬೇಯಿಸ್ಲಿಕ್ಕಿಲ್ಲ. ಇದಕ್ಕೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ, ಓಡುಪಾಳೆ ಅಂತಾನು ಹೇಳ್ತಾರೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.